ನಮಸ್ಕಾರ ಸರ್. ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ನನ್ನ ಆತ್ಮೀಯ ವೀಕ್ಷಣೆದಾರರಿಗೆ ವಂದನೆಗಳು. ಅದರ ಜೊತೆಗೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ಒಂದು ಒಳ್ಳೆಯ ಒಂದು ವಿಷಯವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ನಾನು ಒಬ್ಬ KSRTC ಎಂಪ್ಲಾಯಿ. ನಮ್ಮ KSRTC ನಿಗಮದಲ್ಲಿ ಹಲವು ಸಿಬ್ಬಂದಿಗಳು ಉತ್ತಮವಾದಂಥ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಸಾರಿಗೆ, ನಮ್ಮ ಹೆಮ್ಮೆ ಮತ್ತು ನಮ್ಮ ಸಾರಿಗೆ ನೌಕರಿಗೆ ಒಂದು ಜವಾಬ್ದಾರಿ ಅನ್ನೋದಿರ್ತೈತಿ. ಅದರ ಜೊತೆಗೆ ಒಂದು ಪ್ರಯಾಣಿಕರಿಗೆ ಒಂದು ಉತ್ತಮವಾದಂಥ ಒಂದು ವರ್ತನೆ ಇಟ್ಟುಕೊಂಡು ಅವರು ಕೂಡ ಒಳ್ಳೆಯ ಜವಾಬ್ದಾರಿತನದಿಂದ ಸರ್ವಿಸು ಇವತ್ತಿನ ದಿನಮಾನದಲ್ಲಿ 1,25,000 ಸಾರಿಗೆ ನೌಕರರು ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಇವತ್ತಿನ ಒಂದು ಸಂಚಿಕೆಯಲ್ಲಿ ತಮಗೊಂದು ಹೇಳೋದು ಅಷ್ಟೇ ಒಂದು ವಿಷಯ ಇಂಪಾರ್ಟೆಂಟ್ ಆಗಿದೆ. ಏನಪ್ಪ ಅಂದರೆ, ನಮ್ಮ ನೌಕರರು ಸಾರ್ವಜನಿಕರ ಮೇಲೆ ಯಾವ ರೀತಿಯಾಗಿ ಒಂದು ಅಭಿಮಾನ ಗೌರವ ಇಟ್ಕೊಂಡಿರ್ತಾರೆ, ಅದನ್ನು ಒಂದೇ ವಿಷಯ ಮುಂದೆ ತಾವು ತಿಳ್ಕೊಳ್ಬೇಕು. ಇದೇ ನೋಡಿ, BMTCಯಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಕ್ಕಂಥ ಹಲವಾರು ಸಿಬ್ಬಂದಿಗಳು ತಮಗೆ ಸಿಕ್ಕಂಥ ವಸ್ತುಗಳನ್ನು ಮರಳಿ ಆ ಪ್ರಯಾಣಿಕರಿಗೆ ಮುಟ್ಟಿಸಿದ್ದಾರೆ. ಈಗ ಕೇವಲ ಒಂದು ವಾರದಿಂದ ನಡೆದಂಥ ಒಂದು BMTC ಒಂದು ವಿಭಾಗದಲ್ಲಿ ನಡೆದಂಥ ಒಂದು ಘಟನೆ ಏನಪ್ಪ ಅಂದರೆ, ಘಟಕ 23 BMTC ಅಲ್ಲಿ ನಿರ್ವಹಣೆ ಮಾಡ್ತಕ್ಕಂಥ ಚಾಲಕ ಮತ್ತು ನಿರ್ವಾಹಕರು ಕರ್ತವ್ಯ ಮೇಲಿದ್ದಾಗ ಒಬ್ಬ ಮಹಿಳೆ ಪ್ರಯಾಣಿಕರು ಒಂದು ತಮ್ಮ ಬ್ಯಾಗನ್ನು ಬಿಟ್ಟು ಹೋಗಿರ್ತಾರೆ. ಆ ಬ್ಯಾಗನ್ನು ಬಿಟ್ಟು ಹೋದಾಗ ಬ್ಯಾಗ್ನಲ್ಲಿ ಏನಿದೆಪ್ಪ ಅಂತಂದ್ರೆ ಸುಮಾರು 10 ಲಕ್ಷ ಬೆಲೆ ಬಾಳ್ತಕ್ಕಂಥ ಬಂಗಾರದ ಒಡವೆ ಐತಿ. ಅದನ್ನು ಆ 10 ಲಕ್ಷ ಬಂಗಾರದ ಒಡವೆ ಇದ್ದುದನ್ನು ಕನ್ಫರ್ಮ್ ಮಾಡಿಕೊಂಡಂಥ ನಮ್ಮ ಸಾರಿಗೆ ಸಿಬ್ಬಂದಿ ವರ್ಗದವರು, ಅಂದರೆ ಚಾಲನಾ ಸಿಬ್ಬಂದಿಗಳು, ನಿರ್ವಾಹಕ ಮತ್ತು ಚಾಲಕರು ಏನು ಮಾಡಿದ್ರಪ್ಪ ಅಂತಂದರೆ, ಆ ಹೆಣ್ಣು ಮಗಳು ಬಂದಂಥ ಸಂದರ್ಭದಲ್ಲಿ ಹುಡುಕಾಡ್ಕೊತ ಬಂದಂಥ ಮಹಿಳಾ ಪ್ರಯಾಣಿಕರಿಗೆ ಆ ಬ್ಯಾಗನ್ನು ಮುಟ್ಟಿಸಿದರು. ಬ್ಯಾಗನ್ನು ಮುಟ್ಟಿಸಿದ್ರು ಕೂಡ ಆಕಿಗೆ ಏನು ಅನಿಸ್ಪ, ಮಹಿಳಾ ಪ್ರಯಾಣಿಕರಿಗೆ ಏನು ಅನಿಸ್ತಂತಂದರೆ, ಇಂಥ ಒಂದು ಒಳ್ಳೆಯ ಸಿಬ್ಬಂದಿ KSRTC ನಿಗಮದಲ್ಲಿ ಇದ್ದಾರಲ್ಲ, ಇಂಥ ಒಂದು ಒಳ್ಳೆಯ ಕರ್ತವ್ಯ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯಿಂದ ಒಂದು ಬೆಲೆ ಬಾಳ್ತಕ್ಕಂಥ ವಸ್ತುವನ್ನು ಸಿಕ್ಕರೆ ಪ್ರಯಾಣಿಕರಿಗೆ ಮುಟ್ಟಿಸ್ತಕ್ಕಂಥ ಒಂದು ನೈತಿಕತೆ ಇರತಕ್ಕಂಥ ಸಿಬ್ಬಂದಿಯವರು ನಮ್ಮ KSRTC ನಿಗಮದಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದಾರಲ್ಲಪ್ಪ ಅಂತ ಖುಷಿಯಾಗಿ ಸಂತೋಷದಿಂದ ಆನಂದ ಬಾಷ್ಪ ಸುರಿಸಿ ತನ್ನ ಒಡವೆಯನ್ನು ತಾನು ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವಳಿಗೆ ಖುಷಿ ಅನಿಸ್ತೈತಿ, ಖುಷಿಯಾಗಿ ಅಳುವು ಬರ್ತೈತಿ. ನನ್ನ ಒಡವೆಯನ್ನು ಈ ಸಾರಿಗೆ ಸಿಬ್ಬಂದಿ ನನಗೆ ಮುಟ್ಟಿಸಿದ್ರಲ್ಲಪ್ಪ ಅನ್ನೋ ಒಂದು ಖುಷಿಯಾಗಿ ಆ ನಿರ್ವಾಹಕರಿಗೆ, ಮಹಿಳಾ ನಿರ್ವಾಹಕರಿಗೆ ಅಪ್ಪಿಕೊಂಡು ಗಳಗಳ ಆನಂದ ಬಾಷ್ಪವನ್ನು ಹರಿಸಿದ ಒಂದು ಕ್ಲಿಪ್ಪನ್ನು ಕೂಡ ತಮಗೆ ನಾನು ತೋರಿಸ್ತಾ ಇದ್ದೇನೆ. ನೀವು ನೋಡಿ ಸಂತೋಷಪಡಿ. ಇದರ ಬಗ್ಗೆ ಏನಾದರೂ ಕಮೆಂಟ್ಸ್ ಇದ್ದರೆ ತಾವು ಈ ಒಂದು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಸಾರಿಗೆ ನೌಕರರು ನಮ್ಮ ಹೆಮ್ಮೆಯ ಸಾರಥಿಗಳು. ಆದ್ದರಿಂದ ನಿರ್ವಹಣೆ ಮಾಡ್ತಕ್ಕಂಥ ಸಾರಿಗೆ ನಿಗಮಗಳಲ್ಲಿ ನಿರ್ವಹಣೆ ಮಾಡ್ತಕ್ಕಂಥ ಸಾರಿಗೆ ನಿಗಮದಲ್ಲಿ ಕರ್ತವ್ಯ ಮಾಡ್ತಕ್ಕಂಥ ಚಾಲನಾ ಸಿಬ್ಬಂದಿಗಳಿಗೆ ದೇವರು ಇನ್ನಷ್ಟು ಶಕ್ತಿ ಕೊಡಲಿ, ಇನ್ನಷ್ಟು ಒಂದು ಅಭಿಮಾನದಿಂದ ಕರ್ತವ್ಯ ನಿರ್ವಹಣೆ ಮಾಡಿ. ಅದರ ಜೊತೆಗೆ ಸರ್ಕಾರವು ಕೂಡ ಸಾರಿಗೆ ನೌಕರ ಬಗ್ಗೆ ಗಮನ ಹರಿಸಿ ಅವರಿಗೆ ಕೊಡ್ತಕ್ಕಂಥ ಒಂದು ಒಳ್ಳೆಯ ಸಂಭಾವನೆ, ಅವರ ಒಂದು ಕುಟುಂಬದ ಬಗ್ಗೆ ಜವಾಬ್ದಾರಿ ವಹಿಸಿ, ಮತ್ತು ಅದರ ಜೊತೆಗೆ ತಾವು ನುಡಿದಂತೆ ನಡೆಯುತ್ತೇವೆ ಅಂತಕ್ಕಂಥ ಈಗಿನ ಒಂದು ಕಾಂಗ್ರೆಸ್ ಸರ್ಕಾರವು ಸಾರಿಗೆ ನೌಕರಿಗೆ ಸರಿಸಮಾನ ವೇತನ, ಸರ್ಕಾರಿ ನೌಕರರಿಗೆ ಸರಿಸಮಾನ ವೇತನ ಕೊಟ್ಟು ಕಾಪಾಡಲಿ ಅಂತೇಳಿ ಹೇಳುತ್ತಾ, ನಮ್ಮ ಸಾರಿಗೆ ಸಿಬ್ಬಂದಿ ಇನ್ನಷ್ಟು ಅವರ ಜೀವನ ಉಜ್ವಲವಾಗಲಿ, ಮಕ್ಕಳು ಉಜ್ವಲವಾಗಲಿ, ಅವರ ಭವಿಷ್ಯ, ಹುಡುಗರ ಭವಿಷ್ಯ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಕೂಡ ಆ ಸಾರಿಗೆ ನೌಕರ ಪರವಾಗಿ ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ಕೈ ಮುಗಿದು ನಾನು ವಿನಂತಿಪೂರ್ವಕವಾಗಿ ಸರ್ಕಾರಕ್ಕೂ ಕೂಡ ಬೇಡಿಕೊಡ್ತೀನಿ ಸರ್. ನಮಸ್ಕಾರ. ನನ್ನ ಹೆಸರು ಶಂಕರ್ ಜಕ್ಕಮ್ಮನವರು, ನಿರ್ವಾಹಕ. ಯಾರೇನು ಇಟ್ಕೋಗಲ್ಲ, ನಿಮ್ಮ ಐಟಮ್ಸ್ ಏನಿದಾವೆ ಚೆಕ್ ಮಾಡ್ಕೊಳಮ್ಮ. ಎಲ್ಲ ಐಟಮ್ಸ್ ಬಸ್ಸಲ್ಲಿ ಹಂಗೆ ಇರ್ತವೆ, ಏನು ತೊಂದರೆ ಇಲ್ಲ. ಯಾವ್ದು ಹೆಸರು ಉಂಟಲ್ಲ, ಇದ್ರೆ ನಾವು ಫೋನ್ ಮಾಡಿ ಕೊಟ್ಬಿಡ್ತೀವಿ. ಅಳಿಬೇಡಿ ಅಮ್ಮ, ಸಮಾಧಾನ ಯಾಕೆ ಹೇಳ್ತೀರಾ? ಇದೆ ಅಲ್ವಮ್ಮ, ಸಮಾಧಾನ ಆಯ್ತಾ? ಐಟಮ್ಸ್ ಎಲ್ಲ ಇದೆ ಅಲ್ವಮ್ಮ? ಯಾಕೆ ಮಾಡ್ತೀರಾ? ಅಲ್ಲಮ್ಮ, ಈಗ ಐಟಮ್ಸ್ ಎಲ್ಲ ಇದಾವಲ್ವ ನಿಮ್ಮವು? ಇದೇ ಗಾಡಿ ನಮ್ಮ ಬಂದಿದ್ದೀವಿ, ಇವರೇ ಕಂಡಕ್ಟ್ರು. ಅದಕ್ಕೆ ನಾನು ನೋಡಿದೆ ಬಸ್ಸಿಗೆ ಬಂದಿದ್ದಾರಂತ. ಖುಷಿ ಪಡಿತಾರೆ. ನಾನು ಅದಕ್ಕೆ ಬಂದಿದ್ದಾರೆ.
ಅಳಿಬೇಡಿ ನೀವು ಹೋಗಿ ಹೋಗಿ ನೀವು ನಿಂತ್ಕೊಂಡ್ಬಿಡೋಗಿ. ಹಾಂ ಇಲ್ಲಿ 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 ಆಯಿತು. ಹಾಂ ಓಕೆ ಓಕೆ ಹಾಂ ಸರಿ 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 ಆಯಿತು. ಯಾರು ಹುಷಾರಾಗ್ತಾರೆ ನನಗೆ.